ಅದ ಇದು ಮನೆಗೆ ಇಟ್ಕೊಂಡ್ಬಿಟ್ಟೇನಿ, ಮನಿ ಒಳಗಿಟ್ಟು ಸಾಕಾತೇನಿ. ಎರಡನೇ ದಿವಸ ನಮ್ಮ ಮಮ್ಮಿಗೆ ಗೊತ್ತಾತು. ನಮ್ಮ ಮಮ್ಮಿ ಅಂತ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮಿಸ್ಟರ್ and Mrs. ಕ್ಷತ್ರಿಯ Vlogs. ಇವತ್ತು ನಾವು ಏನು ವಿಷಯ ತಂದೇವಂತಂದ್ರೆ, ನಿನ್ನೆ ರಾತ್ರಿ ನಾ ಕ್ಲಾಸಿಂದ ಬರ್ತಾ ಚೇಳು ಬಂದಿತ್ತು ಮನ್ಯಾಗ. ಒಳಗೆ ಬಂದಿರಲಿಲ್ಲ, ಹೊರಗೆ ಇತ್ತು. ನಮ್ಮ ಚಾರ್ಲಿ ಅದನ್ನ ತಡೆ ಇಟ್ಟಿದ್ಲು. ಓಕೆನಾ, ನಾ ಬಂದ್ಮೇಲೆ ತೋರಿಸಿದ್ಲಕ್ಕೆ ಅದನ್ನ. ಅವಾಗ ಅದನ್ನ ತೆಗೆದು ಒಂದು ಡಬ್ಬಿ ಒಳಗೆ ಹಾಕಿಟ್ಟೇನಿ. ಅದು ಸೈಜ್ ನೋಡಿದ್ರೆ ಗೊತ್ತಾಕೈತಿ ಸಣ್ಣ ಚೇಳು ಅಂತ ನಂದು. ಇವನಿಗೆ ಹೆಂಗೆ ಗೊತ್ತಾಕೈತಪ್ಪ ಸಣ್ಣ ಚೇಳು ದೊಡ್ಡ ಚೇಳು ಅಂತಂದು ಅನ್ಕೋಬಹುದು. ಹೆಂಗೆ ಅನ್ಕೋರಿ ಅಂತಂದ್ರೆ, ಇವತ್ತು ಬೆಳಗ್ಗೆ ಮತ್ತೊಂದು ಚೇಳು ಬಂತು. ಮನೆ ಒಳಗೆ ಹಾಸಿಗೆ ಮಕ್ಕೊಂಡೇನಿ, ಹಾಸಿಗೆ ಬುಡಕ್ಕೆ ಬಂತು. ಅದು ಯಾರು ಫೈಂಡ್ ಮಾಡಿದ್ರೆ, ಚಾರ್ಲಿನ ಫೈಂಡ್ ಮಾಡಿಲ್ಲ. ಅದನ್ನು ಅದ್ರ ಹಿಂದಿಂದ ಫಾಲೋ ಮಾಡ್ಕೊಂಬಲ್ಲ. ನಾನು ಆ್ಯಕ್ಚುಲಿ ಮಾರ್ನಿಂಗ್ ಎದ್ಕೊಂಡು ನಂಗೆ ಭೇಟಿ ಆಗಿ ಬರ್ತಾಳೆ. ಸೊ ಹಂಗೆ ಬಂದಾಳ ಅಂತ ನಾ ತಿಳ್ಕೊಂಡಿನಿ. ಯಾಕೆ ಅದನ್ನ ನನ್ನ ಕಡೆ ಬರ್ಕೊಂಡು ಹಿಂಗೆ ಮಾಡತ್ತಾಳ. ನಾನು ನೋಡ್ತೀನಿ, ಬಂದ್ಬಿಡ್ತೀನಿ ಒಳಗೆ. ಸೊ ಅದಕ್ಕೆ ನಾ ಏನು ಡಿಸೈಡ್ ಮಾಡೀನಿ ಅಂತಂದ್ರೆ, ಅದನ್ನ ಸಾಕ್ಬೇಕಂತ ಮಾಡೀನಿ. ಯಾರು ಹೇಳಿದ್ರು? ಆಕಾಯ್ತಾ ಸಾಕಾಕ ಆಗಂಗಿಲ್ಲ ಹಂಗಂತ. ಮನ್ಯಾಗ ಏಂತಿ ಇರ್ತಾಳೆ, ಮನ್ಯಾಗ ನನ್ನ ಮಕ್ಕಳು ಇರ್ತಾವೆ. ಮಕ್ಕಳು ಅಂತಂದ್ರೆ ಚಾರ್ಲಿ ಬ್ಲ್ಯಾಕಿ ಸೇಫ್ ಅಲ್ಲ. ನಾವು ಒಬ್ಬನ ಇದ್ದಿದ್ರೆ ಸಾಕ್ತಿದ್ನೋ ಏನೋ, ಹೌದಿಲ್ಲ? ಅಮ್ಮಂಗೆ ಕೇಳ್ಬೇಕು ಸ್ಟೋರೀಸ್ ಎಲ್ಲ. ಸುಮ್ಮನೆ ಖಾಲಿ ಪೀಲಿ ಮಾತಾಡೋಕ್ಕಿಂತ ನಾನು ನಿಮ್ಗೆ ತೋರಿಸ್ತೇನೆ ಅದನ್ನು. ಓಕೆನಾ, ನಾನು ಡಬ್ಬೆ ಹಾಕಿದ್ದು ತೋರಿಸ್ತೀನಿ ಬರ್ರಿ. ನನಕ್ಕಿಂತ ಮುಂಚೆ ನನ್ನ ಮಕ್ಕಳ ಓಡ್ತಾ ಇರೋದು ನೋಡಕ್ಕೆ. ಯಾಕೆ ಹೇಳ್ರಿ, ಒಟ್ಟು ಅವ್ರಿಗೆ ಗೇಟ್ ತೆಗೆದ್ರೆ ಸಾಕು ಅವರಿಗೆ. ಹೌದಿಲ್ಲ ಬ್ಲ್ಯಾಕಿ? ಹೌದಿಲ್ಲಮ್ಮ? ಹೌದಿಲ್ಲ ಸರಮ್ಮ? ನಾನು ಅದನ್ನ ಎಲ್ಲಿಟ್ಟೇನಂತಂದ್ರೆ, ಮನಿ ಗೇಟಿಂದ ಹೊರಗಿಟ್ಟೇನಿ. ಇಲ್ಲೊಂದು ಸ್ವಲ್ಪ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ರ, ಸೊ ಅಲ್ಲೇ ಸ್ವಲ್ಪ ನೆರಳು ಜಾಗ ಇತ್ತು. ಇವುಗಳನ್ನ ತೆಗೆದಿಟ್ಟೇನಿ, ನೋಡ್ಬೋದು ನೀವು. ನಿಮಗೆ ಸಣ್ಣ ದಂಧೆ ಅಲ್ಲ, ಅದ ಇದು ನಿನ್ನೆ ಸಿಕ್ಕಿದ್ದು, ಫಸ್ಟ್ ಸಿಕ್ಕಿದ್ದು. ಸೊ ಇವತ್ತು ಬೆಳಗ್ಗೆ ಸಿಕ್ತಂದೆಲ್ಲ ದೊಡ್ಡದು, ಅದು ಇದು ದೊಡ್ಡದು. ಇದು ಎಷ್ಟು ಒಂಥರ ಆ್ಯಕ್ಟಿವ್ ಐತಂತಂದ್ರೆ, ಅಫ್ಕೋರ್ಸ್ ಡಬ್ಬೆ ಹಾಕಿಟ್ಟಿದ್ರೆ ಪಾಪ ಅವಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರ್ತೈತಿ. ಸೊ ನೋಡಿದ್ರಲ್ಲ,
2 ಚೇಳುಗಳು ನಿನ್ನೆ ಒಂದ್ ಸಿಕ್ಕಿದ್ದ, ಇವತ್ತೊಂದ್ ಸಿಕ್ಕಿದ್ದ. ನನಗ ಹುಳ ಮತ್ತ ಪ್ರಾಣಿ ಪಕ್ಷಿಗಳು ಅಂದ್ರೆ ನನಗೆ ಒಂದ್ ಸ್ವಲ್ಪ ಬಾಳ ಇಷ್ಟ. ನಾ ಸಣ್ಣವಿದ್ದಾಗ ಒಂದ್ಸಲ ಏನ್ ಮಾಡಿದ್ದೆ ಅಂದ್ರೆ ನಾನು ಮಳಿ ಹುಳ, ನಮ್ ಕಡೆ ಹುಬ್ಳಿದಾರ ಕಡೆ ನಾವು ಮಳಿ ಹುಳ ಅಂತ ಕರಿತೀವಿ, ಅದಕ್ಕೆ ಇಂಗ್ಲಿಷ್ನಾಗ ಅರ್ತ್ ವಾರ್ಮ್ ಅಂದ್ರೆ ಮಣ್ಣೊಳಗೆ ಇರ್ತಾವಲ್ಲ ಉದ್ದುದ್ದಕ್ಕೆ. ಸೊ ಒಂದ್ಸಲ ಏನಾಗೈತಿ, ಹಂಗ ಒಂದಿಷ್ಟು ತಗೊಂಡಿನಿ ಮಳಿ ಹುಳ, ಮನೆಗೆ ಇಟ್ಕೊಂಡ್ಬಿಟ್ಟೇನಿ, ಮನಿ ಒಳಗಿಟ್ಟು ಸಾಕಾತೇನಿ. 2 ದಿವ್ಸ ಸಾಕಿದ್ದೆ. 2ನೇ ದಿವ್ಸ ನಮ್ಮ ಮಮ್ಮಿಗೆ ಗೊತ್ತಾತು. ಅದು ಹೆಂಗ್ ಗೊತ್ತಾತ ಅಂದ್ರೆ ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ದಿನಕ್ಕೆ ಒಂದು 3-4 ಸಲ ಅದ್ರ ಕಡೆ ಹೋಗುದು ಬರುದು ಮಾಡ್ತಿದ್ದೆ. ಹೋಗುದು ಬರುದು ಮಾಡ್ಬೇಕಾರೆ ಲಾಸ್ಟ್ನೇ ದಿವ್ಸಕ್ಕೆ ನಮ್ಮ ಮಮ್ಮಿಗೆ ಡೌಟ್ ಬಂದೈತಿ, ಯಾಕೆ ಹಿಂಗ್ ಹೋಗ್ತಾನ, ಅಲ್ಲಿ ಹೋಗ್ತಾನ ಬರ್ತಾನ, ಏನ್ ಮಾಡಕತ್ತ ನೀವ ಅಂತ ನಂದು. ನಾ ಏನ್ ಮಾಡೀನಿ, ಅದನ್ನ ತಗೊಂಡು ಕೈಯಾಗಿ ಹಿಡ್ಕೊಂಡು ಅದನ್ನ ಸ್ವಲ್ಪ ವಾಕಿಂಗ್ ಬಿಡೋಣ ಅಂತೇಳಿ ಹೊರಗೆ ತಗೊಂಡು ಹೊಂಟೇನಿ. ಅವಾಗ ನಮ್ಮ ಮಮ್ಮಿ ಹಿಡಿದು ಬಿಟ್ಟಾರ. ಅವಕ್ಕೆಲ್ಲ ಊಟ ಎಲ್ಲ ಆತಲ್ಲ, ವಾಕಿಂಗ್ ಬಿಡೋಣ ಅಂತಂದ್ರೆ. ಸಣ್ಣವ್ ಅಂತಂದ್ರೆ ಒಂದು ಭಾಳ ಸಣ್ಣವಿದ್ದೆ ನಾನು ಅವಾಗ. ಒಂದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಲೆಕ್ಕಕ್ಕೆ ಹಂಗಿದ್ದೆ. ಕೈ ಹಿಂಗೆ ಹಿಡ್ಕೊಂತೀನಿ. ನಮ್ಮ ಮಮ್ಮಿಗೆ ಡೌಟ್ ಬಂದೈತಿ, ಅಯ್ಯೋ ನನ್ನ ಮಗ ಏನು ಕೆಟ್ಟ ಕೆಲಸ ಮಾಡಕತ್ತಾನ ಅನ್ನೋ ಲೆಕ್ಕಕ್ಕೆ. ಕೈ ತೋರ್ಸೋದು ಏನು ಅಂತ ನಂದು. ಇಲ್ಲ ನಾನು ತೋರ್ಸಂಗಿಲ್ಲ ಅಂತ. ತೋರಿಸು ಏನು ಅಂತಂದ್ರೆ ನಾನಿದು ಕೈನ ಹಿಂಗೆ ತೋರಿಸಿದ್ನ್ಯಾ, ಆ ಕೈ ಸಮೇತ ರಪ್ಪ ನಂಗೆ ಹೊಡೆದು ಪಾಪ ಅವೆಲ್ಲ ಬಿದ್ದುವಲ್ಲೇ. ನಾನಿದ್ದವು ಅಮ್ಮ ಪಾಪ ಅವಕ್ಕೆಲ್ಲ ನೋವು ಆಕೈತ್ರಿ ಅಂತ ಹಿಡ್ಕೊಳತ್ತೀನಿ. ನಮ್ಮ ಮಮ್ಮಿ ಅಂತ. ಸೊ ಅವಾಗಿಂದ ನನ್ನ ಮಮ್ಮಿಗೆ ನನ್ನ ಮೇಲೆ ಒಂಥರ ಹೆದರಿಕೆ, ನಾ ಏನೇನ್ ಸಾಕ್ತೀನೋ ಏನೇನ್ ಬಿಡ್ತೇನೋ ಅಂತಂದ್ರೆ ನನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದು ಅವಾಗಿಂದ. ಸೊ ಈಗ ಪಾಪ ಅವು ನನ್ನ ಮನೆಗೆ ಬಂದಾವ. ಸೊ ಅಫ್ಕೋರ್ಸ್ ಅವು ಒಂದು ಸಣ್ಣ ಸಣ್ಣ ಹುಳ ತಿಂದು ಬದುಕ್ತಾವ. ಈಗ ನೀವು ನೋಡಿದ್ರಲ್ಲ ಅದೊಂದು ಸಣ್ಣ ಹುಳ ಹೆಂಗ್ ತಿನ್ನತ್ತಿತ್ತಂತಂದು. ಸೊ ಆ ಹುಳ ನಿನಗೆ ಹೆಂಗ್ ಸಿಕ್ತಪ್ಪ ಅಂತದ್ದು ಅದನ್ನು ಕೇಳ್ರಿ, ಹೇಳ್ತೀನಿ. ಇಲ್ಲೇ ಬರ್ಡ್ ಶಾಪ್ ಒಳಗೆ ಸಿಕ್ತೈತೆ ಅದು, ಆ ಹುಳ ಸಿಗ್ತಾವ. ಸೊ ಬರ್ಡ್ಸ್ ಅಂತ ಇಟ್ಟಿರ್ತಾರೆ. ಸೊ ಇದಕ್ಕೆ ತಂದು ಹಾಕಿದ್ನೆ, ಪಾಪ ಅದಕ್ಕೆ ಸಣ್ಣದಿತ್ತಲ್ಲ ಅದು ಇನ್ನೊಂದು, ಅದು ಪಾಪ ಆಲ್ರೆಡಿ ಖಾಲಿ ಮಾಡಿತ್ತೆ, ಇನ್ನೂ ಸ್ವಲ್ಪ ಹಾಕಿದೆ, ಅದಕ್ಕೆ ಹಶುವಾಗಿತ್ತೇನೋ ಪಾಪ. ದೊಡ್ಡದು ತಿನ್ನತ್ತಿಲ್ಲ, ದೊಡ್ಡದು, ಯಾಕಂದ್ರೆ ಅದಕ್ಕೆ ಹೊರ ಹೋಗ್ಬೇಕಾಗಿತ್ತು ದೊಡ್ಡದಕ್ಕೆ. ನಾನು ಅದನ್ನ ಇಟ್ಕೊಳಂಗಿಲ್ಲ, ಬೇರೆ ಕಡೆ ಎಲ್ಲಾರು ದೂರ ಹೋಗಿ ಬಿಡ್ತೇನೆ. ಸೊ ಜನ ಎಲ್ಲಾರ ಪ್ಲೇಸಿಗೆ ಇದನ್ನೆಲ್ಲ ನಿಮ್ಮ ಮುಂದೆ ನನಗೆ ಶೇರ್ ಮಾಡ್ಬೇಕಂತ ಹೇಳಿ ಇಷ್ಟ. ಅದಕ್ಕೆ ನಾನು ನಿಮ್ಮ ಕಡೆ ಈ ವಿಡಿಯೋನ ಶೇರ್ ಮಾಡತ್ತೀನಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಾ ತಿಳ್ಕೊಂಡಿರೋ ಪ್ರಕಾರ ಇವು ಚೇಳುಗಳ ಬಗ್ಗೆ ವರ್ಷಕ್ಕೆ 1000ಕ್ಕಿಂತ ಮೇಲೆ ಜನ ಸಾಯ್ತಾರಂತ. ಹುಷಾರಾಗಿರ್ರಿ. ಎಲ್ಲೇ ಹೋಗ್ಬೇಕಂದ್ರು ಸ್ವಲ್ಪ ಮೈಂಡ್ ಅನ್ನ ಅಪ್ಸೆಟ್ ಇಟ್ಕೊಳಕ್ ಹೋಗ್ಬೇಡ್ರಿ, ಆಕ್ಟಿವ್ ಆಗಿ ಇಟ್ಕೊಳ್ರಿ. ಸೊ ಆಕ್ಟಿವ್ ಆಗಿ ಇಟ್ಕೋಬೇಕಂತಂದ್ರೆ ಮೈಂಡ್ ಬೆಳಗ್ಗೆ ಎದ್ದು ಒಂದು 4-5 ನಿಮಿಷ ಮೆಡಿಟೇಷನ್ ಮಾಡ್ರಿ. ನಿಮ್ದು ಅವತ್ತಿನ ದಿವಸ ನಿಮಗೆ ಫ್ರೆಶ್ ಸಿಗ್ತೈತೆ ಮೈಂಡ್. ಇನ್ನೊಂದು ನಾನು ಏನ್ ನೋಡಿದೆ ಅಂತಂದ್ರೆ, ಒಂದು ಯಾವ್ದೋ ಒಂದು ಯೂಟ್ಯೂಬ್ನಾಗ ಎಲ್ಲೋ ಚೇಳುಗಳು ಫಾರ್ಮ್ ಮಾಡಿದ್ರ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಚೇಳುಗಳು. ಸೊ ಎದಕ್ ಮಾಡ್ರ ಅಂತ ನಾನು ನೋಡಿದ್ರೆ, ಅದ್ರದ್ದು ಚೇಳಿನ ವಿಷ 1 ಲೀಟರ್ ಏನೋ 90-95 ಲಕ್ಷ ರೂಪಾಯಿ ಅಂತ ಚೇಳಿನ ವಿಷ. ಸೊ ಅದು ವಿಷ ತೆಗ್ಯಾಕ ಅವ್ರದನ್ನ ಫಾರ್ಮ್ ಮಾಡಿದ್ರು. ಸೊ ಯಾಕಷ್ಟು ಕಾಸ್ಟ್ಲಿ ಅಂತಂದ್ರೆ 1 ಲೀಟರ್ಗೆ ಆ ವಿಷದಿಂದ ಬಹಳ ಮೆಡಿಸಿನ್ ಕಂಟೆಂಟ್ ಅನ್ನ ತಯಾರು ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಕ್ಯಾನ್ಸರ್ ಇರೋರಿಗೆ ಸೊ ಅದ್ರದ್ದು ಚೇಳಿನ ವಿಷ ಕೊಡಂಗಿಲ್ಲ, ಅದರಿಂದ ಮೆಡಿಸಿನ್ ಕಂಟೆಂಟ್ ಅನ್ನೆಲ್ಲ ತಯಾರು ಮಾಡ್ತಾರಂತೆ. ಆ ಮೆಡಿಸಿನ್ ಕಂಟೆಂಟ್ ಏನಂತಂದ್ರೆ ಆಂಟಿ ಕ್ಯಾನ್ಸರ್ ಡ್ರಗ್ ಅಂತ. ಸೊ ಅದರಿಂದ ತಯಾರು ಮಾಡ್ತಾರಂತೆ. ಸೊ ಹಿಂಗ ನಾನಾ ರೀತಿಗಳನ್ನ ಅದರಿಂದ ತಯಾರು ಮಾಡ್ತಾರ, ಹಂಗಾಗಿ ಅದು ಬಹಳ ಕಾಸ್ಟ್ಲಿ. ಆಮೇಲೆ ಅವು ಚೇಳಿಂದ ವಿಷ ಬಹಳ ಡೇಂಜರ್. ಒಂದೊಂದ್ಸಲ ಅವು ಕಡಿತಾವ, ಹಿಂದಿಂದ್ರ ವಿಷಾನು ಬಿಡ್ತಾವ. ನಾರ್ಮಲ್ ಆಗಿ ಕಡಿತಂತಂದ್ರೆ ಅದು ಒಂದ್ಸಲ ಹಿಂಗ ಗಾದ್ರಿ ಹೇಳುವುದು, ಆಮೇಲೆ ಸ್ವಲ್ಪ ಹಿಂಗ ಈಚಿಂಗ್ ಬಂದು ಸ್ವಲ್ಪ ನಾರ್ಮಲ್ ಆಗೋದು ಆಕೈತಿ. ಮತ್ತೆ ಇನ್ನೂ ಸ್ವಲ್ಪ ಜೋರ್ ಕೊಡೋದು ಅಂತಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಸ್ವಾದ ಇಲ್ದಂಗ ಆಗೋದು ಹಂಗಾಕೈತಿ. ಇನ್ನೂ ಏನಾರ ಒಬ್ಬೊಬ್ಬರಿಗೆ ಏನಾರ ಬಹಳ ವೀಕ್ ಇದ್ರಂತಂದ್ರೆ ಅವ್ರಿಗೇನಾರ ಕಡಿತಂತಂದ್ರೆ ಪ್ಯಾರಲೈಸಸ್ ಬರುವಂತ ಚಾನ್ಸಸ್ ಇರ್ತೈತಿ ಅವ್ ಕಡೆ ಹೊಡ್ತಕ್. ಆಮೇಲೆ ಇವು ದೊಡ್ಡ ಚೇಳು ಇರ್ತಾವಲ್ಲ ಅದ್ರೊಳಗ ಅಷ್ಟು ವಿಷ ಇರಂಗಿಲ್ಲ. ಇವು ಸಣ್ಣ ಏನಿರ್ತಾವ ಚೇಳು ಅದ್ರೊಳಗ ಬಹಳ ವಿಷ ಇರ್ತಾವ. ಆಮೇಲೆ ಈಗ ಬ್ರೀದಿಂಗ್ ಪ್ರಾಬ್ಲಮ್ ಬರೋದಾಗ್ಲಿ ಎಲ್ಲ ಆಕೈತಿ ಅದು ಕಡಿದ್ರೆ. ಇನ್ನೊಂದ್ ಏನಂತಂದ್ರೆ, ತಾಯಿ ಚೇಳು ಇರ್ತಾವಲ್ಲ ಅವು ಮಕ್ಕಳಿಗೆ ಬಾಳ ಡೆಡಿಕೇಟ್ ಮಾಡ್ತೈತಿ. ಏನ್ ಡೆಡಿಕೇಟ್ ಮಾಡೋದು ಅಂತಂದ್ರ, ಅದೇನ್ ಮರಿ ಹಾಕ್ತೈತಲ್ಲ, ಮರಿ ಹಾಕಿದಾಗ ಮಕ್ಕಳುಗಳನ್ನ ಬೆನ್ ಮೇಲಿನ ಇರಿಸ್ಕೊಂಡ್ ಅಡ್ಡಾಡ್ತಿರ್ತೈತಿ. ಸೊ ಇವು ಮರಿಗಳು ಹಸುವಿಗೆ ತಾಯಿದು ಬೆನ್ನಿಂದ ತಿನ್ಕೋಂತ ಬರ್ತಾವ. ಸೊ ಬೆನ್ನು ತಿನ್ಕೋತ ಲಾಸ್ಟಿಗೆ ಅದನ್ನ ತಾಯಿನ ತಿಂದು ಮುಗಿಸ್ತಾವ. ಅದ್ರ ಮೇಲೇನು ಆ ತಾಯಿಗಳು ಮಕ್ಕಳಿಗೆ ಏನು ಮಾಡಂಗಿಲ್ಲ. ಸೊ ಅದೊಂದು ವಿಶೇಷ ಚೇಳು ಒಳಗ. ಈ ಚೀನಾ ಕಡೆ, ಜಪಾನ್ ಕಡೆ ಅವನ್ ತಿಂತಾರ, ಆದ್ರೆ ಅದ್ರೊಳಗು ಹುಡುಕ್ಯಾಡಿ ತಿಂತಾರ. ಎಲ್ಲ ಒಂದ್ ಹುಯಿ ಅಂತ ತಿನ್ನಂಗಿಲ್ಲ. ಸೊ ತಿನ್ನುವನ್ನ ನೋಡಿ ತಿಂತಾರ. ಸೊ ಇನ್ನೊಂದು ಏನಂತಂದ್ರೆ ಮೇನ್ ಪಾಯಿಂಟ್, ಅದು ಯಾಕೆ ಬಂದು ಅನ್ನೋದು ಹೇಳಿಲ್ಲ ನಿಮಗ್ ನಾನು. ಅದು ಯಾಕೆ ಬಂದು ಅಂತಂದ್ರೆ, ನಿನ್ನೆ ಸಿಕ್ಕಾಪಟ್ಟೆ ಮಳೆ ಆತಿಲ್ಲ, ಅನ್ಕಂಫರ್ಟೇಬಲ್ ಆಗಿ. ಸೊ ಮ್ಯಾಲ ಬಂದ್ಬಿಟ್ಟಾವ. ನಿನ್ನೆ ಮಳಿ ನೀರು ಫುಲ್ ನಿಂತಿತ್ತಿಲ್ಲ ನಮ್ಮ ಮನೆ ಮುಂದೆ. ಇದೇನ್ ಕಾಂಕ್ರೀಟ್ ಐತಲ್ಲ, ನಮ್ದು ಮನೆ ಸ್ಲೋಪ್ ಐತಿ, ಅದಕ್ಕಿಂತ ಸ್ವಲ್ಪ ಮೇಲ್ ಬಂದಿತ್ತು ನೀರು.
ಹಂಗಾಗಿ ಪಾಪ ಅವಕ್ಕೆ ಹೋಗ್ ಜಾಗ ಆಗದೆ ಅವಕ್ಕಂತ ಉಸಿರು ಕಟ್ಟದಂಗಾಗಿ ನಮ್ಮನಿಗೆ ಬಂದ್ಬಿಟ್ಟಿದ್ವು. ಸೊ ಇದೆಲ್ಲ ನನ್ನ ಚಾರ್ಲಿಗೆ ಕ್ರೆಡಿಟ್ ಹೋಗ್ಬೇಕು. ಚಾರ್ಲಿ ಓಕೆ ಓಕೆ ಓಕೆ. ಆಮೇಲೆ ನಮ್ಮ ಬ್ಲ್ಯಾಕಿಗೆ ಕ್ರೆಡಿಟ್ ಹೋಗ್ಬೇಕು. ಪಾಪ ಅದು ಪ್ಯಾಕ್ ಪ್ಯಾಕ್ ಮಾಡ್ತೈತಿ. ನನ್ನ ಚಾರ್ಲಿ ಎಷ್ಟು ಶಾಣೆ ಅಂತಂದ್ರೆ ಭಾಳ ಶಾಣೆ ಆಕಿ. ಯಾಕಂದ್ರೆ ಅಕ್ಕಿನಿಂದನೂ ಸಿಕ್ಕೈತೆ ಆಕ್ಚುಲಿ, ಅಕ್ಕಿನ ಹುಡುಕಿದ್ದು. ಸೊ ಅದಕ್ಕಾಗಿ ನಾ ಎಷ್ಟು ಹೇಳತ್ತೀನಿ ನಾನು ಬಿಟ್ಟು ಬರ್ತೀನಿ ಅಂತಂದ ಹೋಗಿ ಸೇಫ್ ಪ್ಲೇಸ್ ದಾಗ ಬಿಟ್ಟು ಬರ್ರಿ. ಓಕೆ. ಸೊ ನೋಡಿದ್ರಲ್ಲ, ಇದು ನಮ್ದು ಇವತ್ತಿಂದ ವಿಡಿಯೋ. ನಿಮಗಿದ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರನ್ನ ಮರಿಬೇಡ್ರಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅಷ್ಟು ನನಗೆ ಹುಮ್ಮಸ್ ಬರ್ತೈತಿ. ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು. ನಮಸ್ತೆ ಫ್ರಮ್ ವಿಯೆಟ್ನಾಂ.